ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದುಬಿಟ್ಟು ಫ್ರೈಡೇ ಅರ್ಲಿ ಮಾರ್ನಿಂಗ್ ನಾನು ಯಾವ ಥರ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಲಾಸ್ಟ್ ಬ್ಲಾಗಲ್ಲೇ ನಾನು ತೋರಿಸಿದ್ದೆ. ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂದರೆ ನಾನು ರಾತ್ರಿನೇ ಯಾವ ಥರ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ನಿನ್ನೆ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನಾನು ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿಯಾಗಿದ್ದೀನಿ. ಸೊ ಇದನ್ನೆಲ್ಲದೂ ಗಂಧ, ಅರಿಶಿನ, ಕುಂಕುಮ ಹಚ್ಬಿಟ್ಟು ದೇವರೆಲ್ಲದನ್ನೂ ಜೋಡಿಸ್ಕೊಂಡ್ಬಿಡ್ತೀನಿ ನಾನು ಫಸ್ಟು. ಇನ್ನು ಇದು ಉಪ್ಪಿನ ದೀಪ ಹಚ್ಚೋಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೀನಿ. ಇದು ಕೆಳಗಡೆ ಇಟ್ಟು ಹಚ್ಚಿದರೆ ಟೈಲ್ಸ್ ಎಲ್ಲ ಮತ್ತು ಕಲೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಳಗಡೆ ಒಂದು ಬಟ್ಟೆ ಹಾಸ್ಬಿಟ್ಟು ಈ ಥರ ಹಚ್ಚಿದ್ದೀನಿ. ಹಚ್ಚಿ ಇದನ್ನ ಒಂದು ಪ್ಲೇಟ್ಗೆ ಇಟ್ಕೊತಾ ಇದ್ದೀನಿ. ನಾನು ನಿನ್ನೆನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರೋದ್ರಿಂದ ನನಗೆ ಇದೆಲ್ಲ ಜೋಡಿಸ್ಕೊಳಕ್ಕೆ ಜಾಸ್ತಿ ಅಂದರೂ ಒಂದು ಹಾಫ್ ಆನ್ ಅವರ್ ಅಷ್ಟೇ ಆಗುತ್ತೆ. ಸೊ ಇವಾಗ ಉಪ್ಪಿನ ದೀಪ ಎಲ್ಲ ರೆಡಿ ಮಾಡಾದಮೇಲೆ ಈಗ ಬಂದುಬಿಟ್ಟು ನಾನು ಕಲಶನ ಜೋಡಿಸ್ಕೊತಾ ಇದ್ದೀನಿ. ಸೊ ಹಾಗೆ ಉಳಿದಿರೋದೆಲ್ಲದನ್ನು ಜೋಡಿಸ್ಕೊಂಡು ಆಮೇಲೆ ಹೂವು ಇಟ್ಕೋತೀನಿ ಎಲ್ಲದಕ್ಕೂ. ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ತುಂಬ ಅಂದರೆ ತುಂಬಾ ಒಳ್ಳೆಯದು. ನಿಮಗೆ ದಿನಾಲೂ ಮಾಡೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟು ವಾರದಲ್ಲಿ ಒಂದು ಸತಿ ಫ್ರೈಡೇ ಇಲ್ಲ ಟ್ಯೂಸ್ಡೇ ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ. ಮನೇಲಿ ಒಂಥರ ಪಾಸಿಟಿವ್ ವೈಬ್ರೇಷನ್ಸ್ ಇರುತ್ತೆ. ಆಮೇಲೆ ಪೀಸ್ಫುಲ್ಲಾಗಿ ತುಂಬ ಚೆನ್ನಾಗಿ ನೆಮ್ಮದಿಯಾಗಿ ಪೂಜೆ ಮಾಡ್ಬೋದು. ನಾನು ಶುಕ್ರವಾರ ಎಷ್ಟೊತ್ತಾದರೂ ಬೆಳಗ್ಗೆ 6 o'clock ಒಳಗಡೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ರೆಗ್ಯುಲರಾಗಿ ನಾನು 8:30 9 o'clock ಒಳಗಡೆ ಪೂಜೆ ಮಾಡಿಬಿಡ್ತೀನಿ ಬೆಳಗ್ಗೆ. ಸೊ ಅದಕ್ಕಿಂತ ಇದು ನನಗೆ ತುಂಬ ಸ್ಪೆಷಲ್ ಅನಿಸುತ್ತೆ. ಮಂಗಳವಾರ, ಶುಕ್ರವಾರ ನಾನು ಆದಷ್ಟು ಬೇಗನೆ ಪೂಜೆ ಮಾಡ್ತೀನಿ. ಹೀಗೆ ಮಾಡೋದ್ರಿಂದ ನನಗೂ ಟೈಮ್ ತುಂಬಾ ಮಿಕ್ಕುತ್ತೆ. ಸೊ ನನಗೆ ಜಾಸ್ತಿ ಅಂದರೆ ಹಬ್ಬ ಅಂದರೆ 10 o'clock ಒಳಗಡೆ ನನಗೆ ಪೂಜೆ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದು 10 ಗಂಟೆ ಅಷ್ಟೊತ್ತಿಗೆ ನನ್ನ ಕೆಲಸ ಎಲ್ಲ ಮುಗ್ದಿರುತ್ತೆ. ಸೊ ನಾನು ಆರಾಮಾಗಿ 4 o'clockವರೆಗೂ ರೆಸ್ಟ್ ಮಾಡ್ಬೋದು. ನನ್ನ ಮಗಳ ಜೊತೆ ಆಟ ಆಡೋದು ಟೈಮ್ ಸಿಗುತ್ತೆ ನನಗೆ. ಸೊ ಹಂಗಾಗಿ ನನಗೆ ಎಲ್ರಿಗೂ ಶುಕ್ರವಾರ ಬ್ಯುಸಿ ಆದರೆ ನನಗೆ ಶುಕ್ರವಾರನೇ ಸ್ವಲ್ಪ ಜಾಸ್ತಿ ಟೈಮ್ ಸಿಗುತ್ತೆ ನನಗೆ. ಸೊ ಹಂಗಾಗಿ ನಾನು ಶುಕ್ರವಾರ ಬೇರೆ ಯಾವುದಾದ್ರೂ ಕೆಲಸಗಳಿದ್ದರೆ ಇಲ್ಲ ವೀಡಿಯೋ ಎಡಿಟ್ ಮಾಡೋದಿದ್ದರೆ ಅವತ್ತೇ ಮಾಡ್ಕೋತೀನಿ. ಇನ್ನು ದೇವ್ರ ಮನೆ ಬಂದುಬಿಟ್ಟು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ನಾನು. ಅಂದರೆ ಈ ಫಸ್ಟು ಲಕ್ಷ್ಮಿ ಫೋಟೋನ ಕೆಳಗಡೆ ಹಾಕ್ಬಿಟ್ಟಿದ್ದೆ. ಇವಾಗ ಲಕ್ಷ್ಮಿ ಫೋಟೋ ಮೇಲೆ ಹಾಕ್ಬಿಟ್ಟು ಎಲ್ಲ ದೇವ್ರ ಫೋಟೋನೂ ಅಂದರೆ ಎಲ್ಲ ದೇವರಿರೋ ಫೋಟೋನೂ ಕೆಳಗಡೆ ಹಾಕಿದ್ದೀನಿ. ಸ್ವಲ್ಪ ಚೇಂಜ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ನಮ್ಮೂರ ಸೈಡು ಎಲ್ಲ ಸಿಗೋದು ಸ್ವಲ್ಪ ಇದೇ ಥರನೇ. ಇನ್ನು ನನ್ನ ಹಸ್ಬೆಂಡ್ಗೆ ನಿನ್ನೆ ಕೆಲಸ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಅವ್ರು ಲೇಟಾಗಿ ಬಂದರು ನೈಟು. ಅಷ್ಟೊತ್ತಿಗೆ ಇನ್ನು ಹೂವೆಲ್ಲ ಇರಲಿಲ್ಲ, ಖಾಲಿ ಆಗಿತ್ತು ಅಂತೇಳಿ ಇದನ್ನೇ ತಂದಿದ್ದರು. ಇನ್ನೇನು ಮಾಡೋಕ್ಕಾಗಲ್ಲ, ಇಲ್ಲಿ ಸಿಗೋದು ಇದೇ ಥರ ಹೂವನ್ನೇ. ಸೊ ಹಂಗಾಗಿ ನಾನು ಸ್ವಲ್ಪ ಜಾಸ್ತಿ ಈ ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ಹಾಕ್ಬಿಟ್ಟು ಹಿಂದ್ಗಡೆ ಡೆಕೋರೇಷನ್ ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ಆ ಹೂವನ್ನೆಲ್ಲ ಇಟ್ಬಿಟ್ಟು ಇವಾಗ ನಾನು ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಫೈನಲಿ ನಾನು ದೇವ್ರ ಮನೆ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಮಲ್ಲಿಗೆ ಹೂವು ಅಂತೂ ತುಂಬಾ ಬಾಡೋದಂಗೆ ಅನ್ನಿಸ್ತಾಯಿತ್ತು. ಇನ್ನು ಕೆಲವೊಂದು ಸತಿ ಅಂತೂ ಇದಕ್ಕೆ ಗ್ರೀನ್ ಕಲರೆಲ್ಲ ಹಾಕ್ಬಿಟ್ಟಿರ್ತಾರೆ. ಅದನ್ನು ನೋಡಿದ್ರೇ ಒಂಥರ ಆಗ್ತಾಯಿರುತ್ತೆ ನನಗೆ. ಇನ್ನು ದೇವ್ರ ಮನೆ ಎಲ್ಲ ಜೋಡಿಸಾದ್ಮೇಲೆ ನಾನಿಲ್ಲಿ ಹೊರ್ಗಡೆ ಹೂವೆಲ್ಲ ಇಟ್ಬಿಟ್ಟು ಪೂಜೆ ಮಾಡೋಣ ಅಂಥೇಳಿ ಬಂದಿದ್ದೀನಿ. ನಾನು ಯಾವಾಗ ಪೂಜೆ ಮಾಡಿದ್ರೂ ಫಸ್ಟು ಹೊಸ್ತಿಲ್ ಪೂಜೆ ಮತ್ತು ತುಳಸಿ ಪೂಜೆ ಮಾಡಿದ್ಮೇಲೆ ಒಳಗಡೆ ದೀಪ ಮುಡಿಸಿ ಪೂಜೆ ಮಾಡ್ತೀನಿ. ನಾನು ನಿನ್ನೆ ರಾತ್ರಿನೇ ಎಲ್ಲ ಕಸ ಅಂದು ನೆಲ ಒರೆಸಿ ರಂಗೋಲಿ ಹಾಕಿ ರೆಡಿ ಮಾಡಿದ್ದೆ. ಸೊ ಬೆಳಗ್ಗೆ ಎದ್ದು ನಾನು ಜಸ್ಟ್ ಕಸ ಗುಡಿಸ್ಕೊಂಡಿದ್ದೀನಿ ಅಷ್ಟೇ. ಅದು ರಂಗೋಲಿ ಬಂದುಬಿಟ್ಟು ಇದರಲ್ಲಿ ಹಾಕಿರೋದ್ರಿಂದ ಅದು ಹೋಗೋದಿಲ್ಲ. ಸೊ ಹಂಗಾಗಿ ನಾನು ಬರೀ ಕಸ ಅಷ್ಟೇ ಗುಡಿಸ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತೀನಿ. ನನಗೆ ಈಗ ಮಾಡಿದ್ರೇ ಕರೆಕ್ಟಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ. ಇವಾಗ ಟೈಮ್ ಬಂದುಬಿಟ್ಟು 5:15 ಆಗಿದೆ. ಸೊ ನಂದೆಲ್ಲ ರೆಡಿ ಆಗಿರೋದ್ರಿಂದ 5:30 ಒಳಗಡೆ ಪೂಜೆ ಮುಗ್ದೋಗುತ್ತೆ.
ಹೊರಗಡೆ ದೀಪ ಮುಡಿಸಿ ಎಲ್ಲ ಪೂಜೆ ಮುಗೀತು. ಈಗ ಒಳಗಡೆ ಬಂದುಬಿಟ್ಟು ದೀಪ ಮುಡಿಸಿ ಪೂಜೆ ಮಾಡ್ತೀನಿ. ನಾನಿನ್ನೂ ಪ್ರಸಾದ ಮಾಡಿಲ್ಲ, ಹಾಗಾಗಿ ನಾನು ಬಂದುಬಿಟ್ಟು ಇವಾಗ ತುಪ್ಪದ ಬತ್ತಿ ಬರುತ್ತಲ್ಲ ಅದರಲ್ಲಿ ಮಂಗಳಾರತಿ ಮಾಡ್ಕೋತೀನಿ. ಆಮೇಲೆ ಪ್ರಸಾದ ಎಲ್ಲ ರೆಡಿ ಮಾಡಿಬಿಟ್ಟು ಮತ್ತೊಂದು ಸತಿ ಮಂಗಳಾರತಿ ಮಾಡ್ಕೋತೀನಿ. ಯಾಕಂದರೆ ನಾನು ಇವಾಗ ಪ್ರಸಾದ ಮಾಡ್ತಾ ಕೂತ್ರೆ ಮತ್ತೆ ಲೇಟ್ ಆಗಿಬಿಡುತ್ತೆ, ನನಗೆ ಟೈಮ್ ಪೂಜೆಗೆ ಸಾಕಾಗಲ್ಲ. ಸೊ ಹಂಗಾಗಿ ನಾನು ಫಸ್ಟು ಪೂಜೆ ಮಾಡ್ಕೊಂಬಿಡ್ತೀನಿ. ಆಮೇಲೆ ಬಂದುಬಿಟ್ಟು ಪ್ರಸಾದ ಮಾಡಿ ಮತ್ತೊಂದು ಸತಿ ಮಂಗಳಾರತಿ ಮಾಡ್ಕೋತೀನಿ. ಇನ್ನು ಪೂಜೆ ಅನ್ನೋದು ಸಮಾಧಾನವಾಗಿ ನಿಧಾನವಾಗಿ ಮಾಡಿದ್ರೆ ನಾವು ಮಾಡೋ ಪೂಜೆ ದೇವ್ರಿಗೆ ಸಲ್ಲುತ್ತೆ ಅಂತ ಹೇಳ್ತಾರೆ. ಸೊ ದಿನಾಲೂ ಅವಸರದಲ್ಲಿ ಹಂಗಂಗೆ ಗಡಿಬಿಡಿಯಲ್ಲಿ ಮಾಡಿಬಿಡ್ತೀವಿ. ಬಟ್ ಶುಕ್ರವಾರ ನನಗೆ ಈಗ ಬೆಳಗ್ಗೆ ಮಾಡೋದು ತುಂಬಾ ಖುಷಿ ಕೊಡುತ್ತೆ. ಬೇಗನೆ ಎದ್ದಿರೋದ್ರಿಂದ ನಿಧಾನವಾಗಿ ನಾನು ಪೂಜೆನ ಮಾಡ್ಕೋತೀನಿ. ಏನೂ ಅವಸರ ಇರಲ್ಲ, ಗಡಿಬಿಡಿ ಇರಲ್ಲ. ನನ್ನ ಮಕ್ಕಳು ಇನ್ನೂ ಮಲಗಿರ್ತಾರೆ, ಅವ್ರು ಎದ್ದೇಳೋಷ್ಟೊತ್ತಿಗೆ ಪೂಜೆ ತಿಂಡಿ ಎಲ್ಲದೂ ಮುಗಿಸಿರ್ತೀನಿ ನಾನು. ಇನ್ನು 5:30 ಆಗಿರಲಿಲ್ಲ, 5:25 ಒಳಗಡೆ ನನ್ನ ಪೂಜೆನೂ ಎಲ್ಲ ಮುಗ್ದೋಯ್ತು ಇವತ್ತು. ಸೊ ಕೆಲವೊಂದು ಸತಿ 5-10 ಮಿನಿಟ್ಸ್ ಹೆಚ್ಚು ಕಡಿಮೆ ಆಗುತ್ತೆ. ಬಟ್ ನಾನು ಸೂರ್ಯೋದಯಕ್ಕೂ ಮುಂಚೆನೇ ಪೂಜೆ ಮಾಡಿಬಿಡ್ತೀನಿ ಶುಕ್ರವಾರ, ಎಷ್ಟೊತ್ತಾದರೂ ಆಗಲಿ. ತುಂಬ ರೇರ್ ನಾನು 6 o'clock ಮೇಲೆ ಪೂಜೆ ಮಾಡೋದು. ಈ ಥರ ಮಾಡೋದು ನನಗೆ ಖುಷಿ, ಹಂಗಾಗಿ ನಾನು ಮಾಡ್ತೀನಿ. ಎಲ್ರಿಗೂ ಹಿಂಗೆ ಮಾಡಬೇಕು ಅಂತ ಏನಿಲ್ಲ, ಅವ್ರವ್ರ ಸಮಯ ಅವ್ರವ್ರ ಟೈಮಿಗೆ ಬಿಟ್ಟಿದ್ದದು. ಪೂಜೆ ಅನ್ನೋದು ನಮ್ಮ ಖುಷಿಗೆ ಮಾಡೋದು ಅದು. ಸೊ ಈಗ ಬಂದುಬಿಟ್ಟು ನಾನು ಇನ್ನೂ ಟೈಮ್ ಇದೆ ಇಲ್ಲ ಅಂತ ಹೇಳ್ಬಿಟ್ಟು ಈ ಉರ್ಲಿ ಬೌಲ್ನ ಕ್ಲೀನ್ ಮಾಡಿಬಿಟ್ಟು ಅದಕ್ಕೂ ಹೂವು ಜೋಡಿಸ್ಕೊತಾ ಇದ್ದೀನಿ. ಸೊ ಇದನ್ನ ಜೋಡಿಸ್ಕೊಂಡು ಆಮೇಲೆ ನಾನು ಪ್ರಸಾದಕ್ಕೆ ಇಡ್ತೀನಿ. ಇನ್ನು ತುಂಬ ದಿನ ಆಗಿತ್ತು ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ ಮಾಡಿಬಿಟ್ಟು. ಸೊ ನಮ್ಮ ಖುಷಿ ಮೊದಲೇ ಹೇಳಿದ್ಲು, ಹಾಗಾಗಿ ನಾನು ಇವತ್ತು ಪೊಂಗಲ್ ಮಾಡೋಣ ಅಂಥೇಳಿ ರೆಡಿ ಮಾಡಿದ್ದೀನಿ. ಸೊ ನಾನಿಲ್ಲಿ ಕುಕ್ಕರ್ಗೆ ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ಲು ಎರಡೂ ಒಂದೇ ಇದರಲ್ಲೇ ಮಾಡ್ತೀನಿ ನಾನು. ಅಂದರೆ ಅಕ್ಕಿ ಮತ್ತು ಹೆಸರುಬೇಳೆ ಒಂದು ಸತಿ ಕೂಗಿಸ್ಕೊಂಡು ಆಮೇಲೆ ಸಪ್ರೇಟಾಗಿ ಅದರಲ್ಲೇ ಸ್ವೀಟ್ ಬೇರೆ ಖಾರ ಬೇರೆ ಮಾಡ್ತೀನಿ. ಇದನ್ನ ಇಟ್ಬಿಟ್ಟು ನಾನು ಒಂದು ಸ್ವಲ್ಪ ಬಿಸಿನೀರು ಕುಡಿತೀನಿ. ಬೆಳಗ್ಗೆ ಎದ್ದು 4 ಗಂಟೆಗೆ ಎದ್ದಿರೋದ್ರಿಂದ ನೀರು ಕುಡ್ದಿಲ್ಲ ನಾನು. ಹಾಗಾಗಿ ಒಂದು ಲೋಟ ಬಿಸಿನೀರು ಕುಡ್ಕೊಂಡು ಆಮೇಲೆ ನಿಧಾನಕ್ಕೆ ತಿಂಡಿಗೆ ರೆಡಿ ಮಾಡ್ಕೋತೀನಿ. ಒಳಗಡೆ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿರೋದ್ರಿಂದ ಮನೇಲಿ ತುಂಬ ಸೆಕೆ ಅನ್ನಿಸ್ತಾಯಿತ್ತು. ಅದಕ್ಕೆ ಹೊರಗಡೆ ಬಂದುಬಿಟ್ಟು ಬಿಸಿನೀರು ಕುಡಿತಾ ಹೊರಗಡೆ ಕೂತ್ಕೊಂಡಿದ್ದೀನಿ. ಇನ್ನು ನಾನು ಹೊಸ್ತಿಲ್ಗೆ ಈ ಥರ ರಂಗೋಲಿ ಹಾಕಿದ್ದೆ, ನಾನು ತೋರಿಸಿರಲಿಲ್ಲ. ಸೊ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಒಳಗಡೆ ಹೋಗಿ ತಿಂಡಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಖಾರ ಪೊಂಗಲ್ ಆಲ್ರೆಡಿ ರೆಡಿ ಮಾಡಿದ್ದೀನಿ. ಇದು ಸ್ವೀಟ್ ಪೊಂಗಲ್ಗೆ ಇದು ಬಂದುಬಿಟ್ಟು ಆರ್ಗ್ಯಾನಿಕ್ ಬೆಲ್ಲ ಬರುತ್ತಲ್ಲ, ಅದು ಪೌಡ್ರೇ ತರ್ತೀನಿ ನಾನು. ಯಾಕಂದರೆ ಟೀ ಕಾಫಿಗೂ ಅದನ್ನೇ ಕುಡಿಯೋದು ನಾನು. ಹಾಗಾಗಿ ಅದೇ ಪೌಡ್ರ್ ಬೆಲ್ಲನೇ ನಾನು ನೀರು ಹಾಕಿಬಿಟ್ಟು ಕರಗ್ಸೋಕೆ ಇಟ್ಟಿದ್ದೀನಿ. ಸೊ ಅದು ಕರಗಿದ ಮೇಲೆ ಸೋಸ್ಕೊಂಡು ಇದು ಸ್ವೀಟ್ ಪೊಂಗಲ್ಗೆ ಹಾಕ್ತೀನಿ. ಇನ್ನು ನಾನು ಸುಮಾರು ಸತಿ ಹೇಳಿದ್ದೀನಿ, ನನ್ನ ಇಬ್ಬರು ಮಕ್ಳಿಗೂ ಸ್ವೀಟ್ ಅಂದರೆ ತುಂಬ ಇಷ್ಟ. ಸೊ ಅವ್ರಿಗೋಸ್ಕರನೇ ನಾನು ಮಾಡ್ತೀನಿ ಸ್ವೀಟು. ಯೂಶ್ವಲಿ ನನ್ನ ಹಸ್ಬೆಂಡು ಕಡಿಮೆನೇ ಸ್ವೀಟ್ ತಿನ್ನಲ್ಲ. ಇನ್ನು ನಾನು ಡಯಟ್ ಮಾಡ್ತಿರೋದ್ರಿಂದ ಸ್ವೀಟ್ ಅಷ್ಟಾಗಿ ತಿನ್ನಲ್ಲ ನಾನು. ಹಾಗಾಗಿ ಇದು ಅವರಿಬ್ರಿಗೆ ಅಷ್ಟೇ ಮಾಡ್ತಾಯಿರೋದು ನಾನು. ಇನ್ನು ನನ್ನ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ವೀಟ್ಗೂ ಬೆಲ್ಲ ಹಾಕಿ ಮಾಡ್ತೀನಿ. ಕೇಸರಿಬಾತ್ಗೊಂದು ಬಿಟ್ಟು ಬೇರೆ ಏನೇ ಸ್ವೀಟ್ ಮಾಡಿದರೂ ಬೆಲ್ಲನೇ ಹಾಕಿ ಮಾಡ್ತೀನಿ. ಸೊ ಇವಾಗ ಸ್ವೀಟ್ ಪೊಂಗಲು ರೆಡಿ ಆಯಿತು. ಸ್ವಲ್ಪ ತುಪ್ಪದ ಒಗ್ಗರಣೆ ಮಾಡಿಕೊಂಡು ನೈವೇದ್ಯ ಮಾಡ್ತೀನಿ. ನನ್ನ ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟು ಮಕ್ಳಿಗೂ ತಿಂಡಿ ಕೊಡ್ತೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಏನಾದರೂ ತಪ್ಪು ಸರಿ ಇದ್ದರೆ ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್ ಬಾಯ್.